ಈಗ ನೀರು ಹೋಗುವಾಗ ಮಾಡಬೇಕು ವಿಡಿಯೋ. ದನಗಳನ್ನು ಕರ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿಸ್ತಿದ್ವಿ, ಮತ್ತು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗಿ ಕಟ್ತಿದ್ವಿ. ಅದೇ ಇದನ್ನು ಸಾಂಬಾರು ಮಾಡ್ತಿದ್ರು, ಇದ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಸಾಂಬಾರು ಮಾಡ್ತಿದ್ರು. ಇದು ಎಂತ ಅಕ್ಕ ಸಿಕ್ಕಿದ್ಲು, ಮತ್ತೆ ಅಡಿಯೆಲ್ಲ ಆಯಿತು ಮಗೊಟ್ಟಿಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇದು ಕೆಲಸ ಎಲ್ಲ ಮುಗಿಸಿ ಈಗ ದನಗಳನ್ನು ಹೊರಗೆ ಕಟ್ಟಿ ಇವತ್ತು ಗೊಬ್ಬರ ತೆಗೆದು ಅಂತ ನಾನು ಮತ್ತು ಗಣಿ ಅಪ್ಪ ನಮಗೆ ಇವತ್ತು ಹೊಸ ಕೆಲಸ ಕೊಟ್ಟಿದ್ದಾರೆ. ಗೊಬ್ಬರ ನೀವಿಬ್ಬರು ತೆಗೆದು ಹಟ್ಟಿಂದ ತೆಗೆದು ಗೊಬ್ಬರದ ಗುಂಡಿಗೆ ಹಾಕಬೇಕು ಅಂತ, ಅಂದರೆ ತಿಂಗಳು ತೆಗೆದು ಅದರಲ್ಲಿ ಗುಂಡಿಯಲ್ಲಿ ಹಾಕಿಟ್ರೆ ಅದನ್ನು ಬೇಸಿಗೆಯಲ್ಲಿ ತೆಗೆಸುವುದು ಅಂತ ಹೇಳಿ ಅವ್ರದ್ದು ಪ್ಲ್ಯಾನ್. ಮತ್ತು ಈಗ ಹೇಗೂ ಕೆಲಸಕ್ಕೆ ಸಿಗೋದಿಲ್ಲ, ಅದಕ್ಕೆ ನಾವಿಬ್ಬರು ಮಾಡೋದು. ನೋಡು ಹೇಗಾಗ್ತದೆ ಅಂತ. ಮುಂಚೆಲ್ಲ ಅಪ್ಪ ಎಳ್ದು ಕೊಡ್ತಿದ್ರು, ನಾನು ಹೊತ್ಕೊಂಡು ಹೋಗಿ ಹಾಕಿದ್ದು. ನೀವು ಹಿಂಚಿಂದು ಕಳೆದ ವರ್ಷ ಎಲ್ಲ ಮುಂಚಿನ ವರ್ಷ ವ್ಲಾಗಲ್ಲೆಲ್ಲ ನೋಡಿದ್ರಿ. ಈ ಸಲ ಫಸ್ಟ್ ಟೈಮು ಗಣಿಗೆ ಹೊಸ ಎಕ್ಸ್ಪೀರಿಯೆನ್ಸ್ ನೋಡುವ. ಗುಬ್ಬಿ ಬಾ, ಶುಭಮ್ಮ ಹೋಗುವ 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 ಹೋಗು ಹೋಗು, ಅಮ್ಮ ಓಡಿದ್ಲು. ದುಬ್ಕು ದುಬ್ಕು ಅವಳು ದುಬ್ಕು ಬರುದ್ರಲ್ಲಿ. ಗಣ್ಣಿ ನೋಡಿ, ಗಣ್ಣಿಗೆ ಜಿಗಣೆ ಹತ್ತಿದೆ, ನನಗೆ ಹತ್ತುದಿಲ್ಲ. ಇವರಿಗೆ ಹೊಸತಲ್ಲ ಈ ವರ್ಷ ಮಳೆಗಾಲ, ಹಾಗೆ ರಕ್ತ ಟೇಸ್ಟ್ ಮಾಡಲಿಕ್ಕೇನು ಹತ್ತಿದೆ ಅನ್ನಿಸ್ತದೆ. ಲೀಚ್
ನಮ್ಮಿಬ್ಬರ ಸಾಹಸ ನೋಡ್ಲಿಕ್ಕೆ ಆಗದೆ ನನ್ನ ಅಪ್ಪನೇ ಆ ಕಡೆಗೆ ಇಳಿದಿದ್ದಾರೆ ನೋಡಿ. ಹನಿತಾ ಉಂಟು, ಹನಿತಾ ಇಲ್ಲ, ಮಳೆ ಜೋರು ಬರ್ತಾ ಉಂಟು. ನಾವು ಈ ಮಳೆಯಲ್ಲಿ ಗೊಬ್ಬರ ತೆಗಿತಿದ್ದೇವೆ ಹೊರಿಸ್ಲಿಕ್ಕೆ. ಗನ್ನಿ ಈಗ ಶಿಫ್ಟ್ ಆಯಿತು, ಮತ್ತು ಅಪ್ಪ ತುಂಬಿಸಿಕೊಟ್ಟಿದ್ದಾರೆ. ಯಾಕಂದರೆ ನಾವು ತುಂಬಿಸೋದು ತುಂಬ ನಿಧಾನ ಆಗ್ತಾ ಉಂಟಂತ, ಅದಕ್ಕೆ ನಿಧಾನ ಅಂದರೆ ಅವ್ರಿಗೀಗ ಅವ್ರದ್ದು ಕೆಲಸ ಮುಗೀತು, ಹಾಗೆ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದರು. ಮತ್ತು ನಮಗಿಬ್ಬರಿಗೂ ಅಭ್ಯಾಸ ಅಷ್ಟಿಲ್ಲ ಅಲ್ಲ. ಕ್ಲೀನ್ ಆಯಿತು. 11:30 ಆಗುವಾಗ ಅಪ್ಪ ಬಂದರು. ಅಪ್ಪ ತುಂಬಿಸಿಕೊಟ್ರು ಅರ್ಧ ಆಗ್ತಾ ಇರುವಾಗೆ ನಾನು ಗಣಿ ಹೊತ್ತು ಹಾಕಿ ಆಯ್ತಿದ್ದು ಲಾಸ್ಟ್ ಪಟ್ಟಿ. ಕೈಕಾಲೆಲ್ಲ ತೊಳ್ಕೊಂಡು ಈಗ ದನಗಳ ಹತ್ರ ಹೋಗ್ತಿದ್ದೇವೆ. ಅವ್ರನ್ನೊಂದು ಕಟ್ಟಿದ ಮೇಲೆ ಬದಲಿಸಲಿಲ್ಲ. ಈಗ 11:30 ಆಯಿತು. ನಾವು ಕಟ್ಟುವಾಗ 10 ಗಂಟೆ ಆಗಿತ್ತಲ್ಲ ಗನ್ನ. 10 ಗಂಟೆ ಆಗಿತ್ತು. ಈಗ ಒಮ್ಮೆ ಬದಲಿಸಿ ಬರೋದು. ಮತ್ತು ಇನ್ನು ಸೊಪ್ಪು ತಂದು ಹಾಕಿ ಕ್ಲೀನೆಲ್ಲ ಆದಮೇಲೆ ಸ್ನಾನ ಮಾಡೋದು. ಯಾಕಂದರೆ ಸುಮಾರು ಸಗಣಿ ಎಲ್ಲ ಹಾಗೆ ಉಂಟು ಮೈಯಲ್ಲಿ. ದನಗಳನ್ನು ಕರ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿಸ್ತಿದ್ವಿ. ಮತ್ತು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗಿ ಕಟ್ತಿದ್ವಿ ಅಲ್ಲ. ಈಗ ನೋಡಿ ಇಲ್ಲಿ ಯಾರು ಸಹ ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೀರುಂಟು. ಮತ್ತು ನೋಡಿ ನಾವು ಎಲ್ಲಿಂದ ದಾಟ್ತಿದ್ವಿ ಎಲ್ಲಿಂದ ಹೋಗ್ತಿದ್ವಿ ಅಂತ ಹೇಳೋದಕ್ಕೂ ಸಹ ಒಂದು ಸೂಚನೆ ಇಲ್ಲ. ಎಲ್ಲ ಸಹ ಮುಳುಗಿದೆ. ಒಂದು ಕಲ್ಲು ಕಾಣೋದಿಲ್ಲ, ಅದೊಂದು ಕಾಣ್ತುಂಟು. ಅದಕ್ಕೆ ಗುಂಪಲ್ಲು ಅಂತ ಹೆಸರು. ಇದಕ್ಕೆ ಈ ಕಲ್ಲಿಗೆ ಗುಂಪು ಕಲ್ಲು ಅಂತ ಹೆಸರು. ಗುಂಪಲ್ಲಾಗಿ ಹೋಗುದು ಅಂತ ಹೇಳ್ತಿದ್ವಿ ಮುಂಚೆ. ನೋಡಿ ಅಂತೆ ಒಂದು ಅಣಬೆ ಆಯಿತಾ. ನಾನು ಮೊನ್ನೆ ರೀಲ್ಸಲ್ಲಿ ನೋಡಿದ್ದೆ. ಇದನ್ನು ಸಾಂಬಾರು ಮಾಡ್ತಿದ್ರು. ಇದರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಸಾಂಬಾರು ಮಾಡ್ತಿದ್ರು. ಇದು ಎಂತ ಓಪನ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ, ಗಟ್ಟಿ ಉಂಟಿದು, ತುಂಬ ಗಟ್ಟಿ ಉಂಟು. ಇದಕ್ಕೆ ಪ್ರಾಯ ಆದಾಗೆ ಇದು ಬಾಂಬ್ ಥರ ಹೊಡಿತದೆ. ನಾವು ಮೆಟ್ತಿದ್ವಿ ಅದನ್ನು ಶಾಲೆಯಿಂದ ಬರುವಾಗ. ಯಾರಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಇದನ್ನು ಸಾಂಬಾರು ಮಾಡ್ತೀರಾ ಅಂದರೆ ರೆಸಿಪಿಯನ್ನು ಶೇರ್ ಮಾಡಿ ಕಮೆಂಟಲ್ಲಿ. ಉಳಿದವರಿಗೆ ಹೆಲ್ಪ್ ಆಗ್ತದಲ್ಲ, ಯಾರಾದರೂ ನೋಡಿದವರಿಗೆ. ಇರ್ತದೆ ನೋಡಿ ಅಂತೆ. ಇದರೊಟ್ಟಿಗೆ ಬೇರೆ ಸಹ ಕುಟುಂಬದವರು ಕೂಡ ಇರ್ತಾರೆ ಒಟ್ಟೊಟ್ಟಿಗೆ. ಚಿಕ್ಕ ಚಿಕ್ಕ ಇರ್ತದೆ, ಇಷ್ಟಿಷ್ಟು ಚಿಕ್ಕಾಗಿ ದೊಡ್ಡ 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 ಆಗ್ತಾ 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 ಲಾಸ್ಟಿಗೆ ಬಾಂಬ್ ಥರ ಹೊಡಿತದೆ ಇದು. ನಮ್ಮ ಹೊಳೆ ನೋಡಿ ಇಷ್ಟು ವಿಶಾಲವಾಗಿ ಹರಿತದೆ. ನಾನು ನಿಮಗೆ ಹೇಳ್ತೇನೆ ನೋಡಿ. ಇಲ್ಲಿ ಒಂದು ಮರ ಕಾಣ್ತದಲ್ಲ, ಇದು ನಮ್ಮ ತೋಟದ ಸೈಡಲ್ಲಿ ಬಿದ್ದಿತ್ತು. ನಾನು ಮತ್ತೆ ಅಪ್ಪ ಕಟ್ ಮಾಡಿದ್ದಾಯ್ತಾ, ಅಂದರೆ ನೀರು ಸ್ಟಾಕ್ ಆಗಿ ತೋಟಕ್ಕೆ ಬರ್ತದೆ ಅಂತ. ವಿಡಿಯೋ ಮಾಡಿರಲಿಲ್ಲ ಇದರದ್ದು. ಇದು 1 ಕಿಲೋಮೀಟ್ರಷ್ಟು ಟ್ರಾವೆಲ್ ಆಗಿ ಇಲ್ಲಿ ಬಂದು ಕೂತಿದೆ.
ಅಂದರೆ ನಮ್ಮ ಸೈಡ್ ತೋಟದ ಸೈಡಿಂದಾಗಿ ಇನ್ನೊಬ್ಬರ ತೋಟದ ಸೈಡಿಂದಾಗಿ ಹೋಗಿ ದೊಡ್ಡ ಹೊಳೆಗೆ ಸೇರಿ ಅಲ್ಲಿಂದ ಇಲ್ಲಿಗೆ ಬಂದಿದೆ. ಎಕ್ಸಾಕ್ಟ್ಲಿ ಅದು ನಾವೇ ಕಟ್ ಮಾಡಿದ್ದು. ಇಲ್ಲಿ ನೋಡಿ ಇದು. ಹೀಗಾಗಿ ನಮ್ಮೊಂದು ಒಂಥರ ಡಿಫ್ರೆಂಟಾಗಿ ಹೊಳೆ ಹರಿಯುವುದು, ಒಂದು ಸುತ್ತಾಗಿ ನಾವು ದ್ವೀಪದಲ್ಲಿ ಇರುವ ಹಾಗೆ. ಅದು ಶಂಭು ಉಸಿರಾಡುದು ಹೊಟ್ಟೆ ಮೇಲೆ ಮಲಗಿದ್ದದು ಅಲ್ಲಾಡುದು ಮುಖ. ತಿಪ್ಪಿ ತಿಂಕಿ ನೋಡಿ, ಈಗ ಇವನ್ ಸಹ ಬರ್ಲಿಕ್ಕೆ ಶುರು ಮಾಡಿದ್ದಾನೆ. ಶಂಭು ಇಲ್ಲಿ ನೋಡು, ಶಂಭು ಹಾಯ್ ಶಂಭು. ತೆಗೆದು ದನಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಊಟ ಮಾಡಿ ನಿದ್ದೆ ಮಾಡಿ ಚಹಾ ಕುಡಿದು ಈಗ ತೋಟಕ್ಕೆ ಹೊರಟ್ವಿ. ಹುಲ್ಲೊಂದು ಕಟ್ಟ ಮಾಡಿ ನನಗೆ ಸ್ವಲ್ಪ ನೆಟ್ವರ್ಕಿಗೆ ಹೋಗಬೇಕು, ಗಣ್ಣಿದ್ದಾರಲ್ಲ, ಹಾಗೆ ವ್ಲಾಗ್ ಬೆಳಗ್ಗೆ ಹಾಕೋದು ಅಂತ ಇದ್ದದ್ದು. ಆದಿತ್ಯವಾರ ಇನ್ನು ಬೆಳಿಗ್ಗೆ ಹಾಕುವ ಅಂತ ಹೇಳಿದ್ದೆ. ಅದು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ, 8:30 ತನಕ. ಆದರೂ ವ್ಲಾಗ್ ಹೋಗಲಿಲ್ಲ. ಅದಕ್ಕೆ ರಿಟರ್ನ್ ಬಂದ್ವಿ. ಅಂದರೆ ಸಾಧಾರಣ ಹೋಗಿದೆ, ಅಂದರೆ ನನ್ನ ನೆಟ್ವರ್ಕ್ ಆಲ್ಮೋಸ್ಟ್ ಮುಗಿದೆ, 100% ಅಲರ್ಟ್ ಅಂತ ಬಂದಿದೆ. ಅಂದರೆ ಸಾಧಾರಣ ಹೋಗಿದೆ. ಈಗ ಅದನ್ನು ಕಂಪ್ಲೀಟ್ ಮಾಡಿ ಸಂಜೆಗೆ ಪಬ್ಲಿಕ್ ಮಾಡಿ ಬರುವ ಅಂತ ಇದ್ದೇನೆ. ಮತ್ತು ನಾಳೆ ಸಂಜೆಗೆ ವ್ಲಾಗ್ ಹಾಕೋದು. ನೀವು ಇವತ್ತು ಮಾರ್ನಿಂಗ ಯಾವಾಗ ನೋಡ್ತೀರಿ ಅಂತ ಗೊತ್ತಿಲ್ಲ. ನಾನು ಆದರೆ ಆದಷ್ಟು ಸಂಜೆ ವ್ಲಾಗ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಯಾಕಂದರೆ ಇಬ್ಬರ ಹತ್ರ ಫೋನ್ ಕೊಟ್ಟು ಬೆಳಿಗ್ಗೆ ಅಪ್ಲೋಡ್ ಮಾಡಿ ಅವರು ಫೋನಲ್ಲಿ ನೆಟ್ವರ್ಕಲ್ಲಿ ಇಟ್ಟರೆ ಅದರಷ್ಟಕ್ಕೆ ಹೋಗ್ತದಲ್ಲ. ಸಂಜೆ ಆಫೀಸ್ ಮುಗಿಸಿ ಆದಮೇಲೆ ಅದನ್ನು ಪಬ್ಲಿಕ್ ಮಾಡಲಿಕ್ಕೆ ಹೇಳೋದು, ಆ ಥರ. ಅಕ್ಕ ಸಿಕ್ಕಿದ್ಲು, ಮಾತಾಡಿ ಎಲ್ಲ ಆಯಿತು. ಮಗೊಟ್ಟಿಗೆ ಸುಮಾರು ಹೊತ್ತು ಮಾತಾಡಿ ಆಯಿತು. ಬಾವಲ್ಲಿದ್ದಾರೆ. ನಾವು ಮನೆಗೆ ತಲುಪಿದ್ವಿ. ನಮಗೆ ಇವತ್ತು ಸುಬ್ರಹ್ಮಣ್ಯದಲ್ಲಿ ಅಕ್ಕು ಮತ್ತು ಭಾವ ಸಿಕ್ಕಿದ್ರು, ಮಗ ಕೂಡ ಇದ್ದ. ನಾನು ಅದು ಡೆಲಿವರಿಗಿಂತ ಮುಂಚೆ ಹೋಗಿದ್ದೆ. ನಾನು ಹೋಗಿ ಅದರ ನೆಕ್ಸ್ಟ್ ಡೇ ಡೆಲಿವರಿ ಆದ್ದು. ನಾನು ನಿಮಗೆ ಹೇಳಿದ್ದೆ. ಆಮೇಲೆ 10 days ಆಗಿ ಹೋಗಿದ್ದೆ. ಮಗುವನ್ನು ನೋಡಿ ಮಾತಾಡಿಸಿ ಎಲ್ಲ ಬಂದದ್ದು. ಆಮೇಲೆ ಹೋಗೋಕ್ಕೆ ಪುರ್ಸೊತ್ತಾಗಿರಲಿಲ್ಲ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಸಿಕ್ಕಿದ್ದು ಆಯಿತಾ. ತುಂಬ ಖುಷಿ ಆಯಿತು. ತುಂಬ ಮಾತಾಡಿದ್ವಿ, ಮಗುವೊಟ್ಟಿಗೆಲ್ಲ ಆಟಾಡಿ. ಅವ್ರು ಹೋದರು, ನಾವು ಈ ಕಡೆ ಬಂದ್ವಿ. ನಾವು ಅವರ ಮಗುವಿದು ನಾಮಕರಣಕ್ಕೆ ಹೋಗ್ಲಿಕ್ಕೆ ಉಂಟು, ಕರೆದಿದ್ದಾರೆ. ಇನ್ನು ಅದಕ್ಕೊಂದು ಹೋಗುವಾಗ ವ್ಲಾಗ್ ಮಾಡುವ, ಮಗುವನ್ನೆಲ್ಲ ಅದರಲ್ಲಿ ತೋರಿಸ್ತೇನೆ. ಇದರಲ್ಲಿ ಇನ್ನೂ ಕೂಡ ರಿವೀಲ್ ಮಾಡಲಿಲ್ಲ ನಾನು. ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಸಹ ಬೈ ಬಾಯ್.